ಪಾಂಡ್ರಂಗ ನನ್ನ ಸಂಶೋಧನೆಗಳು BBC ಬಂತು ಗೊತ್ತೇನಯ್ಯ. ಏನಂಕಲ್ ಹೀಗೆ ಹೇಳ್ಕೊತಾ ಇದ್ದೀರಾ? ಈ BBC ಇರೋದೇ ಬಿಸಿ ಬಿಸಿ ಸುದ್ದಿನ ತಲುಪಿಸೋದಕ್ಕಲ್ವಾ? ಹೆಂಡತಿ ಜಾಜಿ ಚೇಂಜ್ ಆಗಿದ್ದಾಳ? ಈ ಮಿನಿಸ್ಟರ್ ಗಿರಿ ಅನ್ನೋದು ಇದೆಯಲ್ಲ ಅಂಕಲ್, ಅದು ಬೇಕಿದ್ರೆ ಚೇಂಜ್ ಆಗ್ಬೋದು. ಆದ್ರೆ ಈ ಹೋಮ್ ಮಿನಿಸ್ಟರ್ ಗಿರಿ ಇರುತ್ತಲ್ಲ, ಅದು ಮಾತ್ರ ಚೇಂಜ್ ಆಗ್ಲೇ ಇಲ್ಲ ನೋಡಿ. ಪಾಂಡ್ರಂಗ ನೀನು ಗಂಡಸಾಗಿ ಹುಟ್ಟಬಾರ್ದಾಗಿತ್ತು. ಅಲ್ಲ ಅಂಕಲ್, ನಾನು ಹುಟ್ಟಿ ಇಷ್ಟು ವರ್ಷ ಆದ್ಮೇಲೆ ಈ ಮಾತನ್ನು ನೀವು ಹೇಳ್ಬಿಟ್ರೆ ನೋಡಿದ ಜನಕ್ಕೆ ಪಾಪ ಕನ್ಫ್ಯೂಸ್ ಆಗಲ್ಲ. ಹೇಳಯ್ಯ, ನಿನಗೆ ಯಾವ ರೀತಿ ಹೆಲ್ಪ್ ಬೇಕೋ ಕೇಳು, ನಾನು ಮಾಡ್ಕೊಡ್ತೀನಿ. ನನ್ನಲ್ಲಿ ಇಲ್ಲೇ ಇರೋ ಫಾರ್ಮುಲಾ ಪ್ರಪಂಚದಲ್ಲಿ ಎಲ್ಲಿ ಹುಡುಕಿದ್ರು ಸಿಗಲ್ಲ. ಆದ್ರೆ ಏನ್ ಮಾಡೋದು ಸೈಂಟಿಸ್ಟ್ ಅಂಕಲ್, ಈ ಜಾಜಿ ಜಂಬಲ್ ದಿನ ನಂಬಿಕೊಂಡು ನನ್ನ ಪರ್ಸನಲ್ ಲೈಫ್ ಅನ್ನೋದು ಯಾಕೆ ಮುಟ್ಕೊಂಡು ಹೋಗ್ಬಿಟ್ಟಿದೆ. ಏನಮ್ಮ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಆದ್ರೆ ನನ್ನ ಹಬಿನೇ ಡಲ್ ಆಗಿದ್ದಾರೆ, ಅವ್ರನ್ನ ಸ್ವಲ್ಪ ವಿಚಾರಿಸ್ಕೊಳ್ಳಿ. ಪರವಾಗಿಲ್ಲ ಕಣಯ್ಯ, ನಿನ್ ಹೆಂಡತಿ ಸಖತ್ತಾಗಿದ್ದಾಳೆ. ಅಂಕಲ್, ನಾನು ಅವಳು ಲೆವೆಲ್ಗೆ ಇಲ್ವಂತೆ ಅಂಕಲ್. ಮದುವೆಯಾಗಿ ಇಷ್ಟು ವರ್ಷ ಆಯ್ತಲ್ಲ, ಒಂದೇ ಒಂದು ದಿವಸ ಪ್ರೀತಿಯಿಂದ ಮಾತಾಡ್ತೀನಿ. ಲವ್ ಇಲ್ಲ, ಒಂದು ಕತೆ ಇಲ್ಲ, ಒಂದು ಕವಿತೆ ಇಲ್ಲ, ಒಂದು ಕವನ ಇಲ್ಲ. ಹಾಳಾಗೋಗ್ಲಿ ಅಂಕಲ್, ಒಂದೇ ಒಂದು ವಿಮರ್ಶೆ ಕೂಡ ಇಲ್ಲ. ಇಷ್ಟಕ್ಕಾಗಲೇ ನೀನು ಮಹಾಕಾವ್ಯ ಬರಿಬೇಕಾಗಿತ್ತು. ನಾನೇ ಪೆನ್ ಹಿಡ್ಕೊಂಡು ರೆಡಿ ಆಗಿದ್ದೀನಿ, ಆದ್ರೆ ಪೇಪರೇ ಸಿಗ್ತಾ ಇಲ್ಲ. ಈಗ ನನ್ನಿಂದ ಏನಾಗ್ಬೇಕು ಹೇಳು. ಅಂಕಲ್, ನೀವು ಅದು ಏನು ಮಾಡ್ತಾರೋ ಎತ್ತ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ನಾನು ಈ ಜಗತ್ತಿನ ಅತ್ಯಂತ ಸುಂದರ ತರುಣ ಆಗಿ ಕಾಣಿಸ್ತೇನೆ. ನನ್ನ ಸೌಂದರ್ಯವನ್ನು ನೋಡ್ತಿದ್ದಾಗೆ ಆ ಜಾಜಿ ಜಂಬಲ್ ದಿನಿ ಓಡೋಡಿ ಬಂದು ನನ್ನನ್ನು ತಬ್ಬಿಕೊಂಡು ಮೂಲೆ ಕರ್ಕೊಂಡೋಗಿ ಪುತ್ತ ಕೊಟ್ಬಿಡ್ಬೇಕು. ಹಂಗಾಗೋದಕ್ಕೆ ನೀವು ನನಗೆ ದಾರಿದೀಪ ಆಗುತ್ತೆ. ಡೋಂಟ್ ವರಿ ಪಾಂಡ್ರಂಗ, ನಾಳೆನೆ ನಿನಗೊಂದು ಫಾರ್ಮುಲಾ ತಂದು ಕೊಡ್ತೀನಿ. ಅದನ್ನ ಯೂಸ್ ಮಾಡಿದ್ರೆ ನೀನು ಮಿರಿ ಮಿರಿ ಮಿಂಚೋ ನವ ಯುವಕ ಆಗ್ತೀಯ. ಹುಡುಗಿಯರು ನಿನ್ ಹಿಂದೆನೆ ಬಿದ್ದು ಸಾಯ್ತಾರೆ. ನವತರುಣ ನವ ಯುವಕ ನಾನಾಗುವೆನ್ನ. ಸೈಂಟಿಸ್ಟ್ ಅಂಕಲ್ ಕೊಟ್ಟರು ಯೌತಿ ಸಿಕ್ಕಾಪಟ್ಟೆ ಘಾಟು. ಸಕ್ಕರೆನ ಸ್ವಲ್ಪ ಜಾಸ್ತಿ ಹಾಕೊಂಡು ಕುಡಿದ್ಬಿಟ್ರೆ ಏನೂ ಗೊತ್ತಾಗಲ್ಲ. ಏನಾಯ್ತಲ್ವ? ಮುಖ ಮನೆ ಒಳಗಡೆ ನುಗ್ಬಿಟ್ಟಿದ್ದಾನೆ. ಯಾರು ಅಂತ ಗೊತ್ತಾಗ್ತಿಲ್ವಲ್ಲೋ? ಯಾರ್ ಕದ ನೀನು? ಯಾರು ಅಂತ ಗೊತ್ತಾಗ್ಲಿಲ್ಲ. ನೀನ್ ಯಾರ ನಮಗೇನು? ನೀನ್ ಹಾಗೆಲ್ಲ ಮನೆ ಒಳಗಡೆ ಬರಬಾರ್ದು. ನಮ್ ಬಾವ ಏನಾದ್ರು ನೋಡಿದ್ರೆ ಭಕ್ತಿಯಿಂದ ಆಚೆ ತಳ್ತಾರೆ. ಯಾಕೆ ಮಾತಾಡ್ಬಾರ್ದು? ಬಾವನ ತಕೊಂಡ್ರ ಜಡ್ಗ ಜಗ್ತಿದ್ರೆ ಬೇರೆ ಕ್ಯಾಚರಿ, ಪಲ್ಗ ಜಗ್ತಿದ್ರೆ ಬೇರೆ ಮಾತುಕರಿ. ಯಾಕೆ ಹಿಂಗಾಯ್ತು ಪಲ್ಲು? ಯಾವ್ದೋ ಜ್ಯೂಸ್ಗೆ ಸಕ್ಕರೆ ಬೆರೆಸ್ಕೊಂಡ್ ಕುಡ್ದು ಹೀಗಾದ. ಬಾವ, ನೀವು ಮಾಡಕ್ ಬೇರೆ ಕೆಲಸ ಇರ್ಲಿಲ್ವಾ? ಯಾಕೆ ಹಿಂಗ್ ಮಾಡ್ಕೊಂಡ್ರಿ? ನಾನ್ ಶಾರುಖ್ ಖಾನ್ ಆಗೋಣ ಅಂತ ಹೋದೆ, ಶೇಖ್ ಅಬ್ದುಲ್ಲಾ ಆಗ್ಬಿಟ್ಟ ಕಣ್ಕ. ಏನಮ್ಮ? ಡಬ್ಬ ಓಲ್ಡ್ ಮುದುಕ. ಡಬ್ಬ ಮುದುಕ ಅಲ್ಲಮ್ಮ, ಅವನು ಯಾರು ಅಂತ ನಿನಗೆ ಗೊತ್ತಾಗ್ಲಿಲ್ವಾ? ಅತ್ತೆ, ಅವ್ನು ಯಾರಾದ್ರೆ ನನಗೇನು? ಇಂಥವ್ರನ್ನೆಲ್ಲ ಯಾಕೆ ಮನೆಯೊಳಗೆ ಸೇರಿಸ್ತೀರಾ? ₹2 ಕೊಟ್ಟು ಆ ಮುದುಕನ್ನ ಮನೆಯಿಂದ ಓಡಿಸಿ. ಅವನು ಯಾರು ಅಂತ ಸರಿಯಾಗಿ ತಿಳ್ಕೊಳ್ಳದೆ ಮಾತಾಡ್ತಾ ಇದೆಯಲ್ಲಮ್ಮ. ಒಂದ್ ಕೆಲಸ ಮಾಡಿ, ನನ್ನ ಹೆಸರು ಹೇಳಿ ಅವನ್ನ ಅಲ್ಲಿಗೆ ಸೇರಿಸಿ. ಎಲ್ಲಿಗೆ? ವೃದ್ಧಾಶ್ರಮಕ್ಕೆ. ರಾಮರಾಮ, ಇವನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ಬೇಕಾ? ಹತ್ರ ಹೋಗಿ ಮಾತನಾಡ್ತು, ಅವನು ಯಾರು ಅಂತ ನಿನಗೆ ಗೊತ್ತಾಗುತ್ತೆ. ಏ ಡಬ್ಬ ಓಲ್ಡ್ ಮುದುಕ, ಹೂ ಆರ್ ಯು? ನನಗೆ ನಿನ್ನ ಲವ್ ಬೇಕು ಚಾಚಿ. ಹೀಗೆಲ್ಲ ಮಾತಾಡ್ತಿರಲ್ಲ, ನಿಮ್ಗೆ ಶೇಮ್ ಆಗಲ್ಲ? ಇರೋ ವಿಷಯನ ಹೇಳ್ಕೊಳ್ಳೋದಕ್ಕೆ ಯಾಕೆ ನಾಚಿಕೆ ಪಡ್ಬೇಕು ಅಂತ. ಪಲ್ಲು, ಪಲ್ಲು, ಏನಮ್ಮ? ಅದೇನಾಯ್ತು ಅಂತ ನಿಮ್ಮ ಮತ್ತಿಗೆ ನೀನೇ ಹೇಳೆ. ಅದಕ್ಕೆ ಅಣ್ಣ ಜ್ಯೂಸ್ಗೆ ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ಕುಡ್ದು ಹೀಗಾದ. ಪಾಂಡುರಂಗ ಮುದುಕ, ಮುಗೀತು ನಿನ್ನ ಕತೆ. ಇನ್ಮೇಲೆ ನಾನು ನಿನ್ನ ನಮಗ್ ಬೈಯೋಂಗೂ ಇಲ್ಲ, ಮನೆ ಬಿಟ್ಟು ಆಚೆ ಕಳ್ಸೋಂಗೂ ಇಲ್ಲ. ಕರೆಕ್ಟ್ ಆಗಿ ಹೇಳ್ದೆ ಕಣ. ಬೈಯೋದಕ್ಕೆ ಅವ್ರ ಬಾಯಿ ಸಪೋರ್ಟ್ ಮಾಡಲ್ಲ, ಎಡಗೈ ಎತ್ತಿ ಬಲಗೈ ಎತ್ತಿ ಕೊಚ್ಕೊಳ್ಳೋದಕ್ಕೆ ಅವ್ರ ಕೈ ಸಪೋರ್ಟ್ ಮಾಡಲ್ಲ. ಕಂಬಳಿ ಹೊತ್ಕೊಂಡು ಆ ಮೂಲೆಯಲ್ಲಿ ಕೂತಿರ್ಬೇಕಷ್ಟೇ. ಇಷ್ಟು ದಿನ ಮೆರಿತಾ ಇದ್ದ ಸಿಂಹದ ಬಾಲ ಕಟ್ಟಾಗೋಗಿದೆ. ನಿಮಗ್ ಕಾಲ ಇರುತ್ತನ? ಸಿಂಹಕ್ ಬಾಲ ಇರ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇವನಿಗಿತ್ತಲ್ಲ.
ಮಾತಾಡೋದನ್ನ ಮೊದಲು ನಿಲ್ಲಿಸ್ರ. ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ತಾ ಇದೆ. ಏನಾದ್ರೂ ಇದ್ರೆ ತಂದು ಬಡಿರೋ. ಗಟ್ಟಿ ಪದಾರ್ಥನ ನಿನ್ ಬಾಯಿ ಒಪ್ಪಲ್ವಲ್ಲ. ಇರೋ ಬಾಳೆಹಣ್ಣಾದ್ರೂ ತಂದು ಕೊಟ್ರೋ. ಮನೇಲಿ ಬಾಳೆಹಣ್ಣಿಲ್ಲ, ಹುಣ್ಸೆಹಣ್ಣು ತಂದು ಕೊಡೋದಾ? ಜಾತಿ ಅವರೇ. ಏನಮ್ಮ ಮಹಿಳಾ ಸಂಘದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ಯಾ? ಹೌದು ಆಂಟಿ. ಆಂಟಿ ಓಲ್ಡ್ ಮ್ಯಾನ್. ಓಲ್ಡ್ ಮ್ಯಾನ್ ಅಲ್ಲಮ್ಮ, ಸರಿಯಾಗಿ ನೋಡು ಯಾರು ಅಂತ. ನಿಮ್ ಫಾದರಾ? ನಿಮ್ ಗ್ರ್ಯಾಂಡ್ ಫಾದರಾ? ಎಲ್ಲರಿಗೂ ಉತ್ತರ ಹೇಳಿ ಹೇಳಿ ಸಾಕಾಗೋಯ್ತು. ಯಾರಿಗೆ ಹೇಳಬೇಕು ಅವನಿಗೆ ಹೇಳ್ತೀನಿ. ಪ್ರೀತಿ 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 ಚೆನ್ನಾಗಿದೆಯೇನೆ? ನನ್ನ ಹೆಸರು ನಿಮ್ಗೆ ಹೇಗೆ ಗೊತ್ತಾಯ್ತು ತಾತ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವೇನೆ ಪ್ರೀತಿ? ಇಲ್ಲೂ ಅಲ್ಲ ತಾತ. ಓಲ್ಡ್ ಮ್ಯಾನ್. ಇದೊಂದು ದೊಡ್ಡ ಸ್ಟೋರಿ. ಯಾವುದೋ ಒಂದು ಮೆಡಿಸಿನ್ ಕುಡಿದು ಹೀಗಾಗಿದ್ದಾರೆ. ಅಂದ್ರೆ ಇವರು ನನ್ನ ಹಸ್ಬೆಂಡ್. ಪ್ರೀತಿ 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 ಪ್ರೀತಿ. ಇಷ್ಟು ದಿನ ಈ ನಿನ್ನ ಸೌಂದರ್ಯದ ಗಣಿಯನ್ನ ಅದಾವ ಗುಡ್ಡದಡಿಯಲ್ಲಿ ಮುಚ್ಚಿಟ್ಟಿದ್ದ. ಇದೆಲ್ಲ ಮಾತಾಡ್ಬೇಡಿಪ್ಪ, ನಂಗೊಂಥರ ಆಗುತ್ತೆ. ನೀ ನನ್ನನ್ನು ಹಾಗೆ ನೋಡ್ಲೇಬೇಕು. ಅಲ್ಲ, ನಿರಾಯುಧನಾದ ನನ್ನನ್ನು ನೀನು ಕಣ್ಣಲ್ಲೇ ಕೊಂದುಬಿಟ್ರೆ ಈ ಬಡಪಾಯಿ ಎಲ್ಲಿಗೆ ಹೋಗ್ಬೇಕು ಅಂತ ಕೇಳಿ ಕೇಳಿ ಮೊದಲು ಚೂರು ಪಾಪಿ ನಾನು. ಥ್ಯಾಂಕ್ಸ್ ಫಾರ್ ದಿ ಕಾಂಪ್ಲಿಮೆಂಟ್. ಅದು ಪ್ರೀತಿ. ನಾಳೆಯಿಂದನೂ ನೀನು ನನ್ನನ್ನು ಹೀಗೆ ಕಾಡಿದ್ರೆ ನಿನ್ನನ್ನು ನಾನು ಕಚ ಕಚ ಅಂತ ಕಚ್ಕೊಂಡು ತಿಂದು ಬಿಡ್ತೀನಿ. ಅಂದ್ರೆ ಇವ್ರು ನಿಮ್ ಯಜಮಾನ್ರ? ಅದು ನೋಟು ಪ್ರೀತಿ. ನನ್ನ ವಯಸ್ಸು ಮೈನಸ್ ಆಗೋ ಫಾರ್ಮುಲಾ ಕೊಡಿ ಅಂತ ಸೈಂಟಿಸ್ಟ್ ನ ಕೇಳ್ಕೊಂಡ. ಆ ಹಾಳಾದವನು ಮಲ್ಟಿಪ್ಲೈ ಆಗೋ ಫಾರ್ಮುಲಾ ಕೊಟ್ಟು ನನ್ನನ್ನು ಈ ಸ್ಥಿತಿ ತಂದಿಟ್ಬಿಟ್ಟ. ಡೋಂಟ್ ವರಿ ಪಾಂಡುರಂಗ ಅವರೇ, ನೀವ್ ಆದಷ್ಟು ಬೇಗ ಸರಿ ಹೋಗ್ತೀರಾ. ಏನಪ್ಪ ನನ್ ರಾಜಿ ಅವರೇ, ಅದು ನಾನು ಮಹಿಳಾ ಸಂಘದ ಬಗ್ಗೆ ಏನೋ ಡಿಸ್ಕಸ್ ಮಾಡ್ಬೇಕು ಅಂತ ಬಂದೆ. ಪಾಂಡುರಂಗ ಅವ್ರನ್ನ ನೋಡಿ ನನ್ ಹೊಟ್ಟೆ ಉರ್ದಾಯ್ತು. ನಂಗ್ ತುಂಬಾ ಬೇಜಾರಾಗ್ತಾ ಇದೆ. ನಾನೇನ್ ಬರ್ತೀನಿ ಪಾಂಡುರಂಗ ಅವರೇ. ಪ್ರೀತಿ 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 ಹೋಗಪ್ಪ. ಆ ಪ್ರೀತಿ ನನ್ನನ್ನು ಪ್ರೀತಿ ಮಾಡುವಷ್ಟು ಪ್ರೀತಿ ಕೂಡ ನೀವು ಮಾಡ್ತಾ ಇಲ್ವಲ್ರಿ ಜಾಜಿ ಅವ್ರೆ? ಮೆತ್ತನ್ ಇಡ್ಲಿ ಮಾಡಿದ್ದೀನಿ ತಿನ್ನು. ನನ್ನ ನೋಡ್ಕೊಳಕ್ ನೀನು ಒಬ್ಬಳಿದೆಯಲ್ಲ, ನನ್ಗೆ ಅದು ಸಾಕ್ಬಿಡೆ. ಪಾಪ ನೀನಾದ್ರೂ ಇನ್ನು ಎಷ್ಟ್ ದಿನ ಬದುಕಿರ್ತೀಯ? ಅದೇ. ಹೋಗವಾಗ ಇಡೀ ಆಸ್ತಿನ ತಲೆ ಮೇಲೆ ಹೊತ್ಕೊಂಡು ಹೋಗ್ತೀಯ. ಅದೇ. ಎಲ್ಲ ನನಗ್ ತಾನೇ ಬಿಟ್ಟೋಗೋದು. ಈ ಆಸ್ತಿಗೋಸ್ಕರಲ್ಲ ನೀನು ನನ್ನನ್ನು ಇಷ್ಟ ಚೆನ್ನಾಗಿ ನೋಡ್ಕೊತಾ ಇರೋದು. ಹೌದು ತಾತ. ಯಾವನೇ ಈ ತಾತ? ನೀನೇ ತಾತ, ತಿನ್ನು. ಏನಾಯ್ತು? ಇರೋ 4 ಹಲ್ಲಲ್ಲಿ ಒಂದು ಹಲ್ಲು ಉದುರೋಯ್ತು. ಹಾಗಾದ್ರೆ ಇನ್ನು 3 ಹಲ್ಲು ಉದ್ರೋದ್ರೆ ಇಡೀ ಆಸ್ತಿ ನಂದೇ. ಇಲ್ಲೇನ್ರಿ ಮಾಡ್ತಾ ಇದ್ದೀರಾ? ನಿಮ್ಗೆ ಶೇಮ್ ಆಗಲ್ಲ? ಏನಿ ಮೌತರ? ಅದು ಜಾಜಿ ಜಂಬಲ್ ತಿಂಡಿ ಅವರೇ. ಈ ಬಿಳಿ ಬಟ್ಟೆ ಇದೆಯಲ್ಲ, ಅದು ಶುಭ್ರ ಮನಸ್ಸಿನ ಸಂಕೇತ ಅಂತ ದೊಡ್ಡವರು ಹೇಳ್ತಾರೆ. ಇದೆಲ್ಲ ನನ್ಗೆ ಗೊತ್ತಿಲ್ಲ. ಹೊರಗಡೆ ಹೋಗಿ ಬಿತ್ಕೊಳ್ಳಿ. ಅಯ್ಯೋ, ಅಲ್ಲಿ ಸಿಕ್ಕಾಪಟ್ಟೆ ಚಳಿ ಕಣ್ರಿ. ತಂಡ ತಂಡ ಕೂಲ್ ಕೂಲ್. ಹಾಗಂತ ನೀವು ಇಲ್ಲೇ ಇದ್ರೆ ನನ್ನ ಮೈಯೆಲ್ಲ ಪರ್ಚ್ಕೊಳ್ಳೋದಾಗುತ್ತೆ. ಗೆಟ್ ಲಾಸ್ಟ್. ಅಯ್ಯೋ, ಜಾಜು ಜಂಬಲ್ ತಿಂಡಿ ಅವ್ರೆ. ನಿಮ್ ಪಾಡಿ ನೀವು ಕಣ್ಣು ಮುಚ್ಕೊಂಡು ಆ ಕಡೆ ತಿರ್ಕೊಂಡ್ ಮಲ್ಕೊಳ್ಳಿ. ನನ್ನ ಪಾಡಿ ನಾನು ಕಣ್ಣು ಮುಚ್ಕೊಂಡು ಈ ಕಡೆ ತಿರ್ಕೊಂಡ್ ಮಲ್ಕೊತೀನಿ. ನನ್ ಕೈಲಾಗಲ್ಲ. ಇಷ್ಟೊತ್ತಲ್ಲಿ ಅಗರಬತ್ತಿ ಹಚ್ಬಿಟ್ಟಿದ್ದಾರೆ. ಭಾವನವ್ರು ರೊಚ್ಚಿಗೆ ಎದ್ಬಿಟ್ಟಿದ್ದಾರೆ. ಅಲ್ಲ ಭಾವ, ಈ ವಯಸ್ಸಲ್ಲಿ ಇಂಥ ವೇಷ ಬೇಕಾಗಿತ್ತಾ? ಹಳ್ಳಿ ಅಂದ್ರೆ ನಮಗೆ ವಯಸ್ಸಿದ್ದಾಗ ನಮ್ಮ ಜಾಜಿ ಅವರು ದಿನಾಲು ಬೆಡ್ರೂಮ್ಗೆ ನೋ ಅಡ್ಮಿಷನ್ ಅಂತ ಬೋರ್ಡ್ ಹಾಕ್ತಾ ಇದ್ರಲ್ವಾ. ಈಗ ಹೆಂಗೂ ವಯಸ್ಸಾಗೋಯ್ತು, ನಮ್ಮ ಮೇಲೆ ಕನಿಕರ ಬರ್ಬೋದೇನೋ ಅಂತ ನಾವು ಎಲ್ಲ ರೆಡಿ ಮಾಡೇ ಇಟ್ಟಿದ್ವಿ. ಅವ್ರು ಚಾಪೆ ದಿಂಬು ನನ್ನನ್ನು ತಂದು ಆಚಕಾಕ್ ಹೋಗ್ಬಿಟ್ರು. ನಿಮಗ್ ನೋಡ್ತಾ ಇದ್ರೆ ಅಯ್ಯೋ ಅನ್ಸುತ್ತೆ. ಪಾಸ್ ಕೊಡಿಪ್ಪ. ನನ್ನ ರಜೆ ಏನಾಯ್ತಪ್ಪ? ಹಿಂಗಾದ್ರೆ ನೀವು ಹುಷಾರಾಗಿರಿ. ನಾಳೆ ನೀವು ಇದೇ ಅವತಾರದಲ್ಲಿದ್ರೆ ಇವತ್ತು ಇಲ್ಲಿ ಬಿದ್ದಿದ್ದೀರಾ, ನಾಳೆ ಮನೆ ಆಚೆ ಬಿದ್ದ್ಬಿಡ್ತೀರಾ. ನೀವು ಮೀಟಿಂಗ್ ಕರೆದಿರೋ ಉದ್ದೇಶ ನಮಗ್ ಗೊತ್ತಾಗ್ಲಿಲ್ಲ. ಹೇಳ್ತೀನಿ. ನಮ್ಮ ಮನೆಗ್ ಬಂದವರೆಲ್ಲ ಇವ್ರು ಯಾರು, ನಿಮ್ ತಾತನ, ಮುತ್ತಾತನ, ಕೋಲ್ ತಾತನ ಅಂತ ಕೇಳ್ತಾರೆ. ಓಲ್ಡ್ ಮುಕ್ಕನ್ನ ನನ್ ಹಸ್ಬೆಂಡ್ ಅಂತ ಹೇಳ್ಕೊಳಕ್ಕೆ ನನ್ಗೆ ಎಷ್ಟು ಇನ್ಸಲ್ಟ್ ಆಗುತ್ತೆ ಗೊತ್ತಾ? ಇವನು ನಿನಗೆ ತಾಳಿ ಕಟ್ಟಿದ ಗಂಡ ಅಮ್ಮ, ಇವನ್ನ
ಗಂಡ ಅಂದೆ ಇನ್ ಯಾವನ್ನ ಗಂಡ ಅಂತೀಯ? ಅತ್ತೆ ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಇವರು ಈ ಮನೇಲಿ ಇರಬಾರ್ದು ಅಷ್ಟೇ. ಎಲ್ಲ ಕಳಿಸ್ಬೇಕು ಅಂತಿದೀಯಾ? ಇವ್ರಿಗೆ ಅಂತಾನೆ ಸಪರೇಟ್ ಹೌಸ್ ಮಾಡಿ ಕಳ್ಸಿ. ಅದ್ ಹೇಗಾಗುತ್ತೆ ಅದಕ್ಕೆ? ಅಣ್ಣನ್ನ ಬೇರೆ ಮನೇಲಿ ಇಟ್ರೆ ಅಣ್ಣ ಊಟಕ್ಕೆ ಏನ್ ಮಾಡ್ತಾನೆ, ಅಡ್ಗೆಗೆ ಏನ್ ಮಾಡ್ತಾನೆ, ಅಲ್ಲಿ ಹೇಗಿರ್ತಾನೆ, ಅವನನ್ನ ಯಾರು ನೋಡ್ಕೊಳ್ತಾರೆ? ನಮ್ಮ ಮಹಿಳಾ ಸಂಘದಲ್ಲಿರೋ ಲೇಡೀಸ್ ಗಳೆಲ್ಲ ಅವ್ರ ಅತ್ತೆ ಮಾವನ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡ್ತಾರೆ. 60 ಇಯರ್ ದಾಟಿರೋ ಮುದುಕರನ್ನೆಲ್ಲ ಮನೇಲೆ ಇಟ್ಕೊಳಕ್ ಹೋಗಲ್ಲ, ವೃದ್ಧಾಶ್ರಮಕ್ಕೆ ಕಳಿಸ್ತಾರೆ. ಮಂತ್ಲಿ 5,000 rupees ಪೇ ಮಾಡಿದ್ರೆ ಸಾಕು, ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ನಮ್ದೇನು ಸಹಾಯ ಬೇಕಾಗಿಲ್ವಾ? ಏನು ಬೇಕಾಗಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮೆಡಿಸಿನ್ಸ್ ಅದು ಇದು ಎಲ್ಲ ಅವರೇ ಕೊಡ್ತಾರೆ. ಅಷ್ಟ್ರಲ್ಲಿ ಅವ್ರು ಸತ್ರೆ ಫೋನ್ ಮಾಡ್ತಾರೆ, ನಾವು ಹೋಗಿ ಬಾಡಿನ ತಗೊಂಡ್ ಬರೋದು. ನಮಗೆ ಬಾಡಿ ಬೇಡ ಅಂತೆ. ಜಸ್ಟ್ 1,000 rupees ಕೊಟ್ರೆ ಸಾಕು, ಅವರೇ ಬಾಡಿನ ಬರ್ನ್ ಮಾಡಿ ಅಷ್ಟನ್ನ ಕೆರೆಗೆ ಹಾಕ್ತಾರೆ. ಅದಕ್ಕೆ ಈ ಪ್ರಾಣಿಗಳ ಸತ್ರುನು ಸಂಸ್ಕಾರಕ್ಕೆ ಬೇರೆ ವ್ಯವಸ್ಥೆ ಇದೆ. ಮನುಷ್ಯರಿಗೆ ಅಷ್ಟು ಯೋಗ್ಯತೆ ಇಲ್ವಾ? ಅಣ್ಣ ನೀನ್ ಎಲ್ಗೂ ಹೋಗ್ಬೇಡ, ಇಲ್ಲೇ ಇರು. ಅದೆಲ್ಲ ಆಗಲ್ಲ. ಇವ್ರು ಈ ಮನೇಲಿ ಇದ್ರೆ ನಾವೆಲ್ಲ ಆಚೆ ಹೋಗೋಣ. ಪಾಂಡ್ರಂಗ, ವಿಷಯ ಎಲ್ಲ ಗೊತ್ತಾಯ್ತು. ಈ ರಿಯಾಕ್ಷನ್ ಹೇಗಾಯ್ತು ಅಂತಾನು ಗೊತ್ತಾಯ್ತು. ಗೊತ್ತಾದ್ರೆ ಏನ್ ಬಂತು ಭಾಗ್ಯ? ನಿಮ್ಮ ಔಷಧಿ ಕುಡ್ದಿದ್ದಾನೆ ನಾನು ಮುದುಕಪ್ಪ ಅದ. ಅದರಿಂದ ಅಲ್ಲ ಕಣಯ್ಯ, ನೀನು ಜ್ಯೂಸ್ಗೆ ಸಕ್ಕರೆ ಮಿಕ್ಸ್ ಮಾಡಿದ್ರೆ ನೋಡು, ಅದರಿಂದ ರಿಯಾಕ್ಷನ್ ಆಗಿರೋದು. ಶುಗರ್ ಪ್ರಾಬ್ಲಮ್ ಅಂತಿರೋ? ಎಸ್, ಕೆಮಿಕಲ್ ರಿಯಾಕ್ಷನ್. ನೋಡು, ನೀನ್ ಸಕ್ಕರೆ ಯಾಕೆ ಮಿಕ್ಸ್ ಮಾಡಕ್ ಹೋದೆ? ನನ್ನ ಫಾರ್ಮುಲಾಗೆ ಸಕ್ಕರೆ ಅಡ್ಜಸ್ಟ್ ಆಗೋಲ್ಲ. ಅದಕ್ಕೆ ಕೇಸ್ ಉಲ್ಟಾಗೋಯ್ತು. 18 ವರ್ಷದ ಯುವಕ ಆಗೋ ಬದಲು 81 ವರ್ಷದ ಮುದುಕ ಆಗೋಗ್ಬಿಟ್ಟೆ. ಏನೋ ತಿಳಿದೇನೆ ಆಗಿದ್ದಾಗೋಯ್ತು. ಈಗ ನಿನ್ ಸರಿ ಮಾಡಕ್ ಬರದೇ ಇಲ್ವಾ? ಯಾಕಾಗಲ್ಲ? ಆಗತ್ತೆ. ಈ ಮನೇಲಿ ಯಾರಾದ್ರೂ ನಿನಗೆ ಯೌವನ ಕೊಡೋರಿದ್ರೆ ಹೇಳು, ಅವ್ರ ಯೌವನನ ನಿನಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಏನು ಅಂತ ಸ್ವಲ್ಪ ಅರ್ಥ ಆಗೋ ಹಾಗೆ ಬಿಡಿಸಿ ಹೇಳ್ಬಾರ್ದೆ? ನೋಡು, ಯಾರಾದ್ರೂ ನಿನಗೆ 20 ವರ್ಷದಷ್ಟು ಯೌವನ ಕೊಟ್ರೆ ಆ ಯೌವನ ನಿನಗೆ ಟ್ರಾನ್ಸ್ಫರ್ ಆಗುತ್ತೆ. ನೀನು ಯುವಕ ಆಗ್ತೀಯಾ, ಅವ್ರು ಮುದುಕ ಆಗ್ತಾರೆ. ವಾಮನ್ ರಾವು, ನೀನ್ ಹೇಳ್ತಾ ಇರೋದು ಕೇಳಿದ್ಲೆ ನನಗೆ ಯಯಾತಿ ಕಥೆ ನೆನಪಿಗೆ ಬರ್ತಾ ಇದೆ. ಕರೆಕ್ಟ್. ನಾನು ಅದೇ ಬೇಸಿಸ್ ಮೇಲೆ ಯೌವನ ಟ್ರಾನ್ಸ್ಫರ್ ಮಾಡ್ತಾ ಇರೋದು. ನೋಡು ಪಾಂಡ್ರಂಗ, ಯಾರಾದ್ರೂ ಯೌವನ ಕೊಡೋರು ಇದ್ರೆ ನನಗೆ ಫೋನ್ ಮಾಡಿ ಹೇಳು, ನಾನು ಬಂದು ಟ್ರಾನ್ಸ್ಫರ್ ಮಾಡ್ತೀನಿ. ಓಕೆ, ಡೋಂಟ್ ವರಿ. ನೀವು ಅದು ಏನೇನು ಸಾಧನೆ ಮಾಡ್ಬೇಕು ಎಲ್ಲ ಸಾಧನೆ ಮಾಡಿ ಬಿಟ್ಬಿಟ್ಟಿದ್ರಿ ಅಲ್ವಾ? ನಿಮ್ಮ ಬಗ್ಗೆ BBC ನಲ್ಲೇ ಬಂದಿದೆ ಅಲ್ವಾ? ಮುಂದಕ್ಕೆ ನಿಮಗೆ ಕಡು ಕಟ್ಟೆ ಹಾಕಂಥದ್ದು ಏನು ಇಲ್ಲ ಅಲ್ವಾ? ಹಂಗಾಗಿ ನಿಮ್ಮ ಯೌವನನೇ ನನಗೆ ಯಾಕೆ ಕೊಡಬಾರ್ದು ಅಂತ. ನಿಮ್ಮಿಬ್ಬರಲ್ಲಿ ಯಾರ ವಯಸ್ಸನ್ನ ನನಗೆ ದಾನ ಮಾಡ್ತೀರಾ? ಏನಣ್ಣ, ನಾವಿಬ್ರು ಈಗ ತಾನೇ ಮದ್ವೆ ಆಗಿದ್ದೀವಿ, ಇನ್ನು ಬೆಟ್ಟದ ಮೇಲೆ ಮನೆ ಮಾಡ್ಬೇಕು, ಅಲ್ಲಿರೋ ಮರಕ್ಕೆ ಜೋಳಿಗೆ ಕಟ್ಟಬೇಕು, ಆ ಜೋಳಿಗೆಯಲ್ಲಿ ನಮ್ಮ ಮಗುನ್ ತೂಗ್ಬೇಕು. ಯವ್ವನ ಕೊಟ್ಟು ನಾವೇನಣ್ಣ ಮಾಡೋಣ? ಒಂದು ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡ್ರು, ಯಾರು ನನಗೆ ವಯಸ್ಸಿನ ದಾನ ಮಾಡ್ತಾರೋ ಅಂತವ್ರಿಗೆ ನಾನು ನನ್ನ ಅರ್ಧ ಆಸ್ತಿನ ಬರ್ಕೊಟ್ಬಿಡ್ತೀನ್ರ. ಅಲ್ಲೋ, ಪೂರ್ತಿ ಆಸ್ತಿ ನಮ್ಮ ಹೆಸರಿಗೆ ಆಗೋಗುತ್ತೆ. ನಾನು ಯಾಕೆ ನನ್ನ ಯೌವನನ ದಾನ ಮಾಡಬಾರ್ದು? ಸುಮ್ನಿರಿಪ್ಪ, ಯವ್ವನನೇ ಹೋದ್ಮೇಲೆ ಆಸ್ತಿ ತಗೊಂಡು ಭಜನೆ ಮಾಡ್ತೀರಾ ನೋಡಿ. ನೀವು ಅಣ್ಣನ ಹತ್ರ ಜಾಸ್ತಿ ಮಾತಾಡ್ಬೇಡಿ. ಅವನೇನಾದ್ರೂ ತಲೆ ಸೌರ್ದ ಅಂದ್ರೆ ನೀವು ಅವ್ನು ಹೇಳಿದ್ದಕ್ಕೆಲ್ಲ ಒಪ್ಕೊಂಡ್ಬಿಡ್ತೀರಾ. ಬನ್ನಿ. ರಂಗಮ್ಮನವ್ರೆ, ಪಾಂಡುರಂಗ, ಯಾಕಪ್ಪ ನಿಂತೇ ಇದೀಯಾ? ಒಂದ್ ಮೂಲೆಯಲ್ಲಿ ಕೂತ್ಕೋಬಾರ್ದಾ? ಕೂತ್ಕೊಳ್ಳಕ್ಕೂ ಆಗ್ತಿಲ್ಲ, ನಿಂತ್ಕೊಳ್ಳಕ್ಕೂ ಆಗ್ತಿಲ್ಲ ಅಂತ ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ನಿಮ್ಮ ಮಾತೃಶ್ರೀ. ಈಗ ನೀವೇ ಯಾಕೆ ನಿಮ್ಮ ಅರ್ಧ ವಯಸ್ಸನ್ನ ನನಗೆ ದಾನ ಮಾಡಬಾರ್ದು? ನನ್ನ ಅರ್ಧ ಆಯಸ್ಸನ್ನ ನಿನ್ನ ಕೊಟ್ಬಿಟ್ರೆ ಆಮೇಲೆ ನಾನು ಹಣ್ಣನ್ನು ಮುದುಕಿ ಆಗ್ಬಿಡ್ತೀನಿ. ನಿಮ್ಮ ಅಪ್ಪನ ಫೋಟೋಗೆ ವರದಿ ಒಪ್ಸವಳು ಯಾರು? ಕೊನೆ ಸಾಲವನ್ನ ಕೇಳೋದು ಬಿಟ್ಟು ಚಿಕ್ಕವನಲ್ವ ಕೇಳೋದು. ಆಹಾ, ಎಂಥ ಮಗನ್ ಕೊಟ್ಬಿಟ್ಲು. ಅಲ್ಲ ಕಣೋ, ನೀನು ಹುಟ್ಟೋವಾಗ್ಲೇ ಅರ್ಧ ಜೀವ ಕೊಟ್ಟಿದ್ದೀನಿ. ಈಗಿಲ್ಲ ಅರ್ಧ ಜೀವನ ಕೊಟ್ಬಿಟ್ರೆ ನಾನು ನಿರ್ಜೀವ ಕಲ್ಮ. ಅದು ಜಾಜಿ ಜಂಬಲ್ದಿನಿ ಅವರೇ. ಅಭಿ, ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ತಿರೋದೆ ನನ್ನ ವಯಸ್ಸು ಇನ್ನೂ 5 years ಕಮ್ಮಿ ಕಾಣಿಸ್ಲಿ ಅಂತ. ಅಂಥದ್ರಲ್ಲಿ ನನ್ನ ಯೌವನ ನಿಮಗೆ ಕೊಟ್ಟು ನಾನು ಎಲ್ರಿ ಹೋಗ್ಲಿ? ಡೂ ಒನ್ ಥಿಂಗ್, ಸುಮ್ಮನೆ ಅವ್ರವ್ರನ್ನ ಯೌವನ ಕೊಡು ಕೇಳೋ ಬದಲು ಹೋಗಿ ವೃದ್ಧಾಶ್ರಮಕ್ಕೆ ಸೇರ್ಪಟ್ಟು. ವಯಸ್ಸನ್ನು ದಾನ ಮಾಡೋದಕ್ಕೆ ಮನೆಯವರೇ ಒಪ್ಕೊಳ್ಳಿಲ್ಲ ಅಂದ್ರೆ ಇನ್ನು ಯಾರಪ್ಪ ನನಗೆ ದಾನ ಮಾಡ್ತಾರೆ? ರೇ ಕಬೂರ್, ನಿನಗಿರೋ ನಿಯತ್ತು ಈ ಮನ್ಸಿಗಿಲ್ಲ ನೋಡು. ಕಸ್ತೂರಿ ನಿವಾಸದಲ್ಲಿ ಅಣ್ಣವ್ರ ಕೈ ಹಿಡಿದೆ ಈ ಪಾಂಡ್ರಂಗ ವಿಠಲದಲ್ಲಿ ನನ್ನ ಕೈ ಹಿಡಿಯೋದಕ್ಕೆ ಅಂತ ಬಂದಿದೆಯಲ್ಲ. ನೀನು ವಯಸ್ಸನ್ನ ನನಗೆ ದಾನ ಮಾಡ್ತೀಯೇನು? ಏ ಕಳ್ಳ, ನೀನು ಸ್ವತಂತ್ರದ ಸಂಕೇತ ಕಣ. ನೀನು ಸ್ವಚ್ಛಂದವಾಗಿ ಹಾರಾಡ್ಕೊಂಡಿರ್ಬೇಕು. ನನಗೆ ನೀನು ವಯಸ್ಸು ಬೇಡ. ಹೋಗ ಮಜಾ ಮಾಡೋ. ಪದಪ ನಾನು ನಿನ್ನನ್ನು ದಂಡಪಿಂಡ ಅಂತೀನಿ. ಯಾಕಂತೀನಿ ಅಂತ ಗೊತ್ತದ? ನಿನಗೂ ಒಂದು ಜವಾಬ್ದಾರಿ ಬರಲಿ, ಒಂದು ಕೆಲಸ ಹಿಡಿಲಿ, ಆಮೇಲೆ ಮದುವೆ ಮಾಡ್ಕೋಣ ಅಂತ ಕಣ. ಮದುವೆ ಮಾಡ್ಸೋ ಕೆಲಸ ನಾನು ಹುಡುಕೋತೀನಿ. ಲೇ ಪದಪ್ಪ,
ನೀನೇನು ಯೋಚನೆ ಮಾಡ್ಬೇಡ ಕಣ. ನಾನ್ ಸಾಯೋದ್ರೊಳಗೆ ನಾನೇ ಮುಂದೆ ನಿಂತು ನಿನ್ ಮದುವೆ ಮಾಡ್ಬಿಡ್ತೀನಿ. ಆದ್ರೆ ನಿನ್ ಕಡೆಯಿಂದ ನನಗೊಂದು ಸಹಾಯ ಆಗ್ಬೇಕಲ್ಲ. ಏನ್ ಸಹಾಯ ಆಗ್ಬೇಕು? ಅದು ನಿನ್ ಯೌವನ ಇದೆ ಅಲ್ವೇನ, ಅದ್ರಲ್ಲಿ ಒಂದು ಅರ್ಧನ ನಾನು ಕೊಟ್ಬೇಡ. ನಿಮ್ ಮದ್ವೆ ಮಾಡಿಸ್ತಾ ಇದ್ರು ಪರವಾಗಿಲ್ಲ, ನನ್ ಯಾವನ ನನಗೆ ಬೇಕಪ್ಪ. ಎಲ್ಗೊಂಟಪ್ಪ? ನಿನ್ನೆ ರಾತ್ರಿ ಟಿವಿನಲ್ಲಿ 3 ಸಿನಿಮಾ ನೋಡ್ಬಿಟ್ಟಿದೀನಿ, ನಿದ್ದೆ ಸರಿಯಾಗಿಲ್ಲ. ಹೋಗ್ ಸ್ವಲ್ಪ ಹೊತ್ತು ಮಲ್ಕೋತೀನಿ. ಕೆಲಸ ಮಾಡ್ದೆ. ಸೈಂಟಿಸ್ಟ್ ಅಂಕಲ್ ನಮ್ಮ ಮನೆಗೆ ಬೇಗ ಓಡ್ ಬನ್ನಿ. ಪಂಡ್ರಪ್ಪ ಏನಯ್ಯ ಅರ್ಜೆಂಟ್ ಫೋನ್ ಮಾಡಿದ್ದು? ಅದು ನಮ್ಮ ಪದ್ದು ಮಹಾರಾಜ್ ಇದ್ದಾನಲ್ಲ, ಅವನು ತನ್ನ ಯೌವನ ಕೊಡೋದಕ್ಕೆ ರೆಡಿ ಆಗಿದ್ದಾನೆ. ಅವನೀಗ ಮಲ್ಕೊಂಡ್ಬಿಟ್ಟಿದ್ದಾನೆ. ಅವನು ಹೇಳುವಷ್ಟರಲ್ಲಿ ನಮ್ಮ ಕೆಲಸ ನಾವು ಮುಗಿಸ್ಕೊಂಡ್ಬಿಡುದು. ಅಂದ್ರೆ ಅವ್ನು ಗೊತ್ತಾಗದೆ ಮಾಡ್ಬೇಕು ಅಂತನಾ? ಹಂಗೇನಿಲ್ಲ, ಅವನಿಗೆ ಮಲಗೋದ್ಕಿಂತ ಮುಂಚೆ ಮಸಾಲೆ ದೋಸೆ ಕೊಡಿಸಿದ್ದೆ. ಎದ್ದಾದ್ಮೇಲೆ ಅವ್ನ ಚಿತ್ತ ಹೆಂಗಿರುತ್ತೆ ಅಂತ ಹೇಳಕ್ ಬರಲ್ಲ ಅಲ್ವಾ? ಅವ್ನು ಹೇಳೋವಷ್ಟರಲ್ಲಿ ನಮ್ಮ ಡಿಲ್ಲ ಕುದುರ್ಸ್ಕೊಂಡ್ಬಿಡ್ಬೇಕು. ಏನ್ರಿ ಮಾಡ್ತಾ ಇದ್ದೀರಾ? ನಿನ್ ಯಮುನನ ಇವ್ನಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಯಾರು ಹೇಳಿದ? ಇವನೇ ಹೇಳ್ದ. ನೀನಾ? ಜಾಸ್ತಿ ಹೊಡಿಬೇಡು, ಸತ್ತೋಗ್ಬಿಡ್ತಾನೆ. ಏ, ನಾನು ಮಲಗಿದಾಗ ನನಗ್ ಗೊತ್ತಿಲ್ದಿರ ನನ್ ಯಾವನೇ ಕದಿತಾ ಇದ್ಯಾ? ಅಂಕಲ್ ಏನಿದು ಹಿಂಗಾಗೋಯ್ತು? ಪಾಂಡ್ರಂಗ, ಯಾರು ನಿನಗೆ ಯೌವನ ಕೊಡೋದು ರೆಡಿ ಇಲ್ಲ ಅಂದಮೇಲೆ ನಾನ್ ತಾನೇ ಏನು ಮಾಡ್ಲಿ? ಹಾಗಿದ್ರು ಸಾಯ್ತ್ಯ, ಸುಮ್ಮನೆ ಯಾಕೆ ಕಷ್ಟಪಡ್ತೀಯ? ಆಸ್ತಿ ಇದೆ, ಅಂತಸ್ತಿದೆ, ದುಡ್ಡಿದೆ. ಇರೋಷ್ಟು ದಿವಸ ರಾಜನ್ ತರ ಇದ್ದು ಮಜಾ ಮಾಡು. ಏನಣ್ಣ ಇದು ಇಂಥ ವಯಸ್ಸಲ್ಲಿ ಈ ಅವತಾರ? ನೋಡಮ್ಮ, ದೇವರು ಕೊಟ್ಟ ತಂಗಿ, ನನ್ನ ಆಸ್ತಿ ವಸ್ತು ನಿಮ್ಗೆ ಕೊಡ್ತೀನಿ, ಯಾರಾದ್ರೂ ಅರ್ಧ ಆಯುಷಿಂದ ದಾನ ಮಾಡ್ರು ಅಂದ್ರೆ ನೀವ್ಯಾರು ಒಪ್ಕೊಳ್ಳಿಲ್ಲ ಅಲ್ವಾ? ಈ ವಯಸ್ಸಲ್ಲಿ ಆಸ್ತಿ ಇಟ್ಕೊಂಡು ಏನ್ ಮಾಡ್ಲಿ? ಅದಕ್ಕೆ ಎಲ್ಲದನ್ನು ಮಜ್ಜ ಉಡಾಯಿಸಿ ಬಿಸಾಕ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಆಚೆ ಕಡೆ ಹೋಗಿ ನಮ್ದೀಗ ನಂಗನ ಶುರುವಾಗುತ್ತೆ. ನಾಚಬಾಲೆ ಶುರು ಹಚ್ಕೊಳೆ. ಪಾಂಡುರಂಗ ಅವ್ರೆ, ನಿಮ್ ಶರೀರಕ್ಕೆ ವಯಸ್ಸಾಗಿರ್ಬೋದು, ಆದ್ರೆ ನಿಮ್ ಮನಸ್ಸಿನ್ನು ತುಂಬಾ ಎಳೆದು. ನಾಚುವಲ್ಲಿ ಬಂದಾಗ ಅವ್ಳು ಡ್ಯಾನ್ಸ್ ನೋಡಿ ನೀವ್ ಎಂಜಾಯ್ ಮಾಡ್ತಿದ್ದನ್ನ ನಾನೇ ನೋಡ್ದೆ. ಅದಕ್ಕೆ ಈಗ ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀಯ ಪ್ರೀತಿ? ಆ ಸೈಂಟಿಸ್ಟ್ ನ ಕರ್ಸ್ಬಿಡಿ. ಯಾಕೆ? ನಾನು ನನ್ನ ಅರ್ಧ ಆಯಸ್ನ ನಿಮ್ಗೆ ಕೊಟ್ಬಿಡ್ತೀನಿ. ಅಂದ್ರೆ ನಾನು ನಿಮ್ಮನ್ನ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಇದು ಸಾಧ್ಯ ಇಲ್ಲ. ಏನ್ರಿ ಇದು? ನೀವು ಕೊಡಲ್ಲ, ಕೊಡೋರ್ನು ಕೊಡಕ್ ಬಿಡಲ್ಲ ಅಂದ್ರೆ ನನ್ ಗತಿ ಏನ್ರಿ ಆಗ್ಬೇಕು? ಅಭಿ, ನಿಮ್ ಇನ್ನೊಂದ್ ಮ್ಯಾರೇಜ್ ಆಗಕ್ಕೆ ನಾನ್ ಬಿಡಲ್ಲ. ಪದ್ದು ಬಿಟ್ಲ ಇವ್ರನ್ನ ಕರ್ಕೊಂಡು ಹೋಗಿ ರೂಮ್ ಅಲ್ಲಿ ಲಾಕ್ ಮಾಡ್ರ. ಕುಡಕ್ ಬಿಡಿ. ಪಾಂಡುರಂಗ, ಯಾರ ನಿನ್ ರೂಮಲ್ಲಿ ಕೂಡಾಕಿದ್ದು? ಪಾಂಡ್ರಂಗ, ಫಾರ್ಮುಲಾ ರೆಡಿ. ನೀನ್ ಹೆಂಗ ಕಾಣೋದಕ್ಕೆ ತಗೋ ಫಾರ್ಮುಲಾ. ನಡೆದ ಪ್ರಕಾರನೇ ನಾನು ಜೀವನದಲ್ಲೂ ಮುದುಕ ಆಗ್ಬಿಟ್ರೆ ಸಮಸ್ಯೆ ಬೇಡ. ಅಂಕಲ್, ಇದ್ರ ಪ್ರಕಾರ ನಾನು ಏನೇನ್ ಮಾಡ್ಬೇಕಾಗುತ್ತೆ? ಕಡಿಮೆ ಊಟ ಮಾಡು, ಹೆಚ್ಚು ನೀರು ಕುಡಿ, ದಿನ ವ್ಯಾಯಾಮ ಮಾಡು, ಯಾವಾಗ್ಲೂ ನಗ್ನತಾ ಇರು. ಆವಾಗ ತಾರುಣ್ಯ ಅನ್ನೋದು ತಾನಾಗೆ ಬರುತ್ತೆ. ಅದು ಅಂಕಲ್, ಈಗ ನಾನು ಹೇಗಿದ್ದೀನೋ ಹಾಗೇ ಇದ್ದು ಬಿಡ್ತೀನಿ. ನಿಜ ಹೇಳ್ಬೇಕು ಅಂದ್ರೆ ತಾರುಣ್ಯ ಬೇಕಾಗಿರೋದು ನಿಮಗೆ. ಹಾಗಾಗಿ ಇದನ್ನ ನೀವೇ ಅಪ್ಲೈ ಮಾಡ್ಕೊಳ್ಳಿ.